ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರೋಂಥ ಬೈಕ್ ಅಲ್ಟ್ರಾ ವೈಲೆಟ್ F77 ಸೂಪರ್ ಸ್ಟ್ರೀಟ್ ಇವಿ ಬೈಕ್ ಆಗಿರುತ್ತೆ. ಈ ಒಂದು ಬೈಕ್ ಯಾವಾಗ ಲಾಂಚ್ ಆಗಿದ್ದು ಅಂತ ನೋಡೋದಾದ್ರೆ 2025 ಜಾನ್ವರಿ ತಿಂಗಳಲ್ಲಿ ಲಾಂಚ್ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಯಾರು ಡಿಸೈನ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇದನ್ನ ಡಿಸೈನ್ ಮಾಡಿರುವಂತಹ ಇಂಜಿನಿಯರ್ಸ್ ಎಲ್ಲ ಬಂದು ಏವಿಯೇಷನ್, ಏರೋಸ್ಪೇಸ್ ಅಥವಾ ಏವಿಯಾನಿಕ್ಸ್ ಇಂಡಸ್ಟ್ರಿಗೆ ಸೇರಿರುವಂತಹ ಇಂಜಿನಿಯರ್ಸ್ ಈ ಒಂದು ಬೈಕ್ ನ ರೆಡಿ ಮಾಡಿರುವಂತದ್ದು. ಸೊ ಹಾಗಾಗಿ ಈ ಒಂದು ಬೈಕ್ ತುಂಬಾನೇ ಸ್ಪೀಡ್ ಆಗಿ ಹೋಗುತ್ತೆ. ಆ ಸ್ಪೀಡ್ ಎಷ್ಟು ಅಂತ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ಈ ಒಂದು ಬೈಕ್ದು ಫ್ರೇಮ್ ನ ನೋಡೋದಾದ್ರೆ ಸ್ಟೀಲ್ ಟ್ರೆಲ್ಲಿಸ್ ವಿತ್ ಅಲ್ಯೂಮಿನಿಯಂ ಬಲ್ಕ್ ಹೆಡ್ ಅನ್ನೋ ಒಂದು ಫ್ರೇಮ್ ಇಂದ ಡಿಸೈನ್ ಆಗಿರುವಂತಹ ಬೈಕ್ ಇದಾಗಿರುತ್ತೆ. ಹಾಗೆ ಈ ಒಂದು ಬೈಕ್ ಅಲ್ಲಿ ನಮಗೆ ಎರಡು ವೇರಿಯಂಟ್ ನೋಡೋಕೆ ಸಿಗುತ್ತೆ. ಯಾವ್ದಾವ್ದು ಅಂತ ಅನ್ನೋದಾದ್ರೆ ಸ್ಟ್ರೀಟ್ ಮತ್ತೆ ರೀಕಾನ್. ಸೇಮ್ ನಿಮಗೆ X47 ಅಲ್ಲೂ ಕೂಡ ಇದೇ ರೀತಿ ಎರಡು ವೇರಿಯಂಟ್ಸ್ ಇತ್ತು, ಸೇಮ್ ಸಿಮಿಲರ್ ವೇರಿಯಂಟ್ಸ್ ಆಗಿತ್ತು. ಹಾಗೆ ಈ ಒಂದು ಬೈಕ್ ಅಲ್ಲಿ ಬರುವಂತಹ ಕಲರ್ ಆಪ್ಷನ್ಸ್ ನ ನೋಡೋದಾದ್ರೆ ಆಫ್ಟರ್ ಬರ್ನ್ ಯೆಲ್ಲೋ, ಇವಾಗ ನೋಡ್ತಿರುವಂತಹ ಕಲರ್ ನಿಮಗೆ ಆಫ್ಟರ್ ಬರ್ನ್ ಯೆಲ್ಲೋ ಕಲರ್ ಆಗಿರುತ್ತೆ. ಹಾಗೆ ಟರ್ಬೋ ರೆಡ್, ಸ್ಟೆಲ್ಲರ್ ವೈಟ್ ಹಾಗೆ ಕಾಸ್ಮಿಕ್ ಬ್ಲಾಕ್, ಈ ಒಂದಷ್ಟು ಕಲರ್ ಆಪ್ಷನ್ಸ್ ಈ ಒಂದು ಬೈಕ್ ಅಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ಹಾಗೆ ಈ ಒಂದು ಬೈಕ್ ಎಲ್ಲಿ ಡಿಸೈನ್ ಆಗಿದ್ದು ಅಥವಾ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರುವಂತದ್ದು ಅಂತ ನೋಡೋದಾದ್ರೆ ಇದು ಡಿಸೈನ್ ಆಗಿರುವಂತದ್ದು ಮತ್ತೆ ಮ್ಯಾನುಫ್ಯಾಕ್ಚರ್ ಆಗ್ತಿರುವಂತದ್ದು ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ. ಸೊ ಅದರಿಂದ ನಮಗೆ ತುಂಬಾನೇ ಸರ್ವಿಸ್ ಸೆಂಟರ್ಸ್ ಅಥವಾ ಪವರ್ ಸ್ಟೇಷನ್ಸ್ ನಮ್ಮ ಬೆಂಗಳೂರಿನಲ್ಲಿ ಇರುವಂತದ್ದು ಈ ಒಂದು ಬೈಕ್ಗೆ. ಸೊ ಬನ್ನಿ ಈ ಒಂದು ಬೈಕ್ದು ಸ್ಪೆಸಿಫಿಕೇಶನ್ಸ್ ಫೀಚರ್ಸ್ ನ ನೋಡ್ತಾ ಹೋಗೋಣ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ನೋಡ್ತಿತ್ತು ಅಂತ ಹೇಳಿದ್ರೆ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಬೈಕ್ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಫೀಲ್ ಆಗೋದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ 3 ಫ್ಯಾಕ್ಟ್ಸ್ ನ ಹೇಳ್ತಾ ಹೋಗ್ತೀನಿ. ಅದಾದ್ಮೇಲೆ ನಿಮ್ಗೆ ಫೀಚರ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫ್ಯಾಕ್ಟ್ ನಂಬರ್ 1, ಈ ಬೈಕ್ ಟಾಪ್ ಸ್ಪೀಡ್ ಬಂದ್ಬಿಟ್ಟು 155 km/h. ಫ್ಯಾಕ್ಟ್ ನಂಬರ್ 2, ಈ ಒಂದು ಬೈಕ್ 2.8 ಸೆಕೆಂಡ್ ಅಂದ್ರೆ 2.8 ಸೆಕೆಂಡ್ ನಲ್ಲಿ 60 km/h ಸ್ಪೀಡ್ ಅಲ್ಲಿ ಹೋಗುವಂತದ್ದು. ಹಾಗೆ ಲಾಸ್ಟ್ ಫ್ಯಾಕ್ಟ್, ಈ ಒಂದು ಬೈಕ್ ಸಿಂಗಲ್ ಚಾರ್ಜ್ ಅಲ್ಲಿ 323 ಕಿಲೋಮೀಟರ್ ಅಷ್ಟು ದೂರ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಇದೇ ತರ ಇನ್ನ ಮತ್ತಷ್ಟು ಫೀಚರ್ಸ್ ಮತ್ತೆ ಫ್ಯಾಕ್ಟ್ಸ್ ಈ ಒಂದು ಬೈಕ್ ಅಲ್ಲಿ ಇರುವಂತದ್ದು. ಸೊ ಅದನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ, ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಆಗಿ ನೋಡಿ. ಈ ಬೈಕ್ ನ ಪ್ರತಿಯೊಂದು ಪಾರ್ಟ್ಸ್ ನು ಕೂಡ ಏರೋಡೈನಮಿಕ್ಸ್ ನ ತಲೆಲಿಟ್ಕೊಂಡು ಇಂಜಿನಿಯರ್ಸ್ ರೆಡಿ ಮಾಡಿರುವಂತಹ ಬೈಕ್ ಆಗಿರುತ್ತೆ ಇದು. ಸೊ ಇಲ್ಲಿ ನೋಡ್ತಿರ್ಬೋದು ಮಿರರ್ಸ್ ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅನ್ನೋದನ್ನ. ಅದು ನಿಮಗೆ ಗ್ಲಾಸಿ ಬ್ಲಾಕ್ ಫಿನಿಶ್ ಅಲ್ಲಿ ರೆಡಿ ಮಾಡಿರುವಂತದ್ದು ಈ ಒಂದು ಬೈಕ್ ಅಲ್ಲಿ ಕೊಟ್ಟಿರುವಂತಹ ಮಿರರ್ಸ್ ನ. ಹಾಗೆ ಒಂದು ಬೈಕ್ ಅಲ್ಲಿ ಯಾವುದೇ ರೀತಿ ವೈಸರ್ ಇರೋದಿಲ್ಲ, ಪ್ಲೇನ್ ಆಗಿರುವಂತದ್ದನ್ನ ನೋಡ್ತಿರ್ಬೋದು ನೀವು. ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಇಲ್ಲೇ ಆಗಿರುವಂತದ್ದು, ಆ ಸ್ಪೇಸ್ ಏನ್ ಕೊಟ್ಟಿದ್ದಾರೆ ಅಲ್ಲಿ ಫಿಟ್ಮೆಂಟ್ ಆಗುವಂತದ್ದು. ಹಾಗೆ ಒಂದು ಬೈಕ್ ಅಲ್ಲಿ ಪ್ರತಿಯೊಂದು ಲೈಟ್ಸ್ ಕೂಡ ನಮಗೆ LED ಇಂದಾನೆ ಬಂದಿರುತ್ತೆ. ಸೊ ನೋಡ್ತಿರ್ಬೋದು ಇಂಡಿಕೇಟರ್ಸ್, ಶಾರ್ಪ್ ಎಡ್ಜಸ್ ಇಂಡಿಕೇಟರ್ಸ್ ನ ಕೊಟ್ಟಿರುವಂತದ್ದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಹಾಗೆ ಡ್ಯುಯಲ್ ಹೆಡ್ ಲೈಟ್ಸ್ ನ ನೋಡ್ತಿರ್ಬೋದು, ಅದು ಕೂಡ ನಿಮಗೆ LED ಇಂದಾನೆ ಬಂದಿರುವಂತದ್ದು. ಮತ್ತೆ ನಿಮಗೆ DRLs ಕೂಡ ವಿ ಶೇಪ್ ಅಲ್ಲಿ ಕೊಟ್ಟಿರುವಂತದ್ದು, ಅಂದ್ರೆ ಅವ್ರ ಕಂಪನಿ ನೇಮ್ ನ ಲಾಂಚ್ ಮಾಡ್ಕೊಂಡಿರುವಂತದ್ದು ಅಥವಾ ತೋರಿಸ್ಕೊತಾ ಇರುವಂತದ್ದು. ಸೊ ಹಾಗೆ ಈ ಒಂದು ಬೈಕ್ ಅಲ್ಲಿ ನೋಡ್ತಿರ್ಬೋದು ಮಡ್ಗಡ್ ನ ಪ್ರೀಮಿಯಂ ಫೈಬರ್ ಇಂದ ಕೊಟ್ಟಿರುವಂತದ್ದು ಡ್ಯುಯಲ್ ಕಲರ್ ಮುಖಾಂತರ ತುಂಬಾನೇ ಗ್ಲಾಸಿ ಫಿನಿಶ್ ಮತ್ತೆ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿರುವಂತದ್ದು. ಹಾಗೆ ಇದ್ರದ್ದು ಸಸ್ಪೆನ್ಷನ್ ನ ನೋಡ್ತಿರ್ಬೋದು, ಸಸ್ಪೆನ್ಷನ್ ಮೇಲೆ ನಿಮಗೆ ಒಂದು ಏರೋಡೈನಮಿಕ್ ಡಿಸೈನ್ ನ ರೆಡಿ ಮಾಡಿರುವಂತದ್ದು, ಕವರ್ ಮಾಡಿರುವಂತದ್ದು, ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುವಂತದ್ದು. ಈ ಬೈಕ್ ನ ಫ್ರಂಟ್ ಸೆಕ್ಷನ್ ಸಸ್ಪೆನ್ಷನ್ ನ ನೋಡೋದಾದ್ರೆ ಅಪ್ಸೈಡ್ ಡೌನ್ ಟೆಲಿಸ್ಕೋಪಿಕ್ ಫೋಕ್ಸ್ ಜೊತೆಗೆ ಪ್ರೀ ಲೋಡಿಂಗ್ ಅಡ್ಜಸ್ಟ್ಮೆಂಟ್ ನು ಕೂಡ ಈ ಒಂದು ಸಸ್ಪೆನ್ಷನ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ನಿಮಗೆ ಈ ಒಂದು ಸಸ್ಪೆನ್ಷನ್ ತುಂಬಾ ಸ್ಪೀಡ್ ಆಗಿ ಹೋಗ್ಬೇಕಿದ್ದಾಗ ಯಾವುದೇ ರೀತಿ ಹಳ್ಳ ಕೊಳ್ಳಗಳು ಬಂತು ಅಂತ ಹೇಳಿದ್ರೆ ಅದನ್ನ ತುಂಬಾನೇ ಈಸಿಯಾಗಿ ರಿಸೀವ್ ಮಾಡ್ಕೊಳ್ಳುವಂತ ಕೆಪಾಸಿಟಿನ ಈ ಒಂದು ಸಸ್ಪೆನ್ಷನ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ಅದ್ರ ಜೊತೆಗೆ ನೋಡ್ತಿರ್ಬೋದು ಇಂಡಿಯಾ ಅನ್ನೋ ಫ್ಲಾಗ್ ನು ಕೂಡ ರೆಪ್ರೆಸೆಂಟ್ ಮಾಡಿರುವಂತದ್ದು ಈ ಒಂದು ಸಸ್ಪೆನ್ಷನ್ಸ್ ಮೇಲೆ. ಈ ಬೈಕ್ ನ ಬ್ರೇಕಿಂಗ್ ಸಿಸ್ಟಮ್ಸ್ ನ ನೋಡೋದಾದ್ರೆ ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ಸ್ ವಿತ್ ಡ್ಯುಯಲ್ ಚಾನೆಲ್ ABS ಇಂದ ಕೊಟ್ಟಿರುವಂತದ್ದು, ಅದು ಕೂಡ ಕಂಪನಿ ನಿಮಗೆ ಬಾಷ್ ಕಂಪನಿದಾಗಿರುತ್ತೆ. ಹಾಗೆ ಈ ಒಂದು ಬೈಕ್ ನಲ್ಲಿ ನಮಗೆ 4 ರೇಡಿಯಲ್ ಪಿಸ್ಟನ್ಸ್ ನ ಕೊಟ್ಟಿರುವಂತದ್ದು, ಮತ್ತೆ ಡಿಸ್ಕ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 320 mm ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ಟೈರ್ ಸೈಜ್ ನ ನೋಡೋದಾದ್ರೆ 110x70 17 ಇಂಚಸ್ ಇಂದ ಬಂದಿರುತ್ತೆ. ಹಾಗೆ ನೀವು ನೋಡ್ತಿರ್ಬೋದು ಈ ಒಂದು ಅಲಾಯ್ ವೀಲ್ಸ್ ಮೇಲೆ ಡಿಸೈನ್ ಕೂಡ ನಿಮಗೆ ಸೇಮ್ ಕಲರ್ ನೊಂದಿಗೆ ಕೊಟ್ಟಿರುವಂತದ್ದು, ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುವಂತದ್ದು. ಹಾಗೆ ನಿಮಗೆ ಪ್ರತಿಯೊಂದು ವೀಲ್ಸ್ ಕೂಡ ಅಲಾಯ್ ಇಂದಾನೆ ಬಂದಿರುತ್ತೆ. ಇದು ಎಲ್ಲಾ ವೇರಿಯಂಟ್ಸ್ಗೂ ಸಿಮಿಲರ್ ಆಗಿರುವಂತದ್ದು. ಈ ಬೈಕ್ ನ ಬ್ಯಾಕ್ ಸೆಕ್ಷನ್ ಸಸ್ಪೆನ್ಷನ್ ನ ನೋಡ್ತಿರ್ಬೋದು ನೀವು, ಪ್ರೀ ಲೋಡ್ ಅಡ್ಜಸ್ಟಬಲ್ ಜೊತೆಗೆ ಬಂದಿರುವಂತಹ ಮೋನೋಶಾಕ್ ಸಸ್ಪೆನ್ಷನ್ ಆಗಿರುತ್ತೆ. ಸೊ ನೋಡ್ತಿರ್ಬೋದು ನಿಮಗೆ ಇದು ಗ್ಲಾಸಿ ಫಿನಿಶ್ ಅಲ್ಲಿ ಕೊಟ್ಟಿರೋದ್ರಿಂದ ಇದು ನಿಮಗೆ ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡ್ತಿರುವಂತದ್ದು. ಸೊ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಸ್ಮೂತ್ ಆಗಿದೆ ಕೂಡ ಈ ಒಂದು ಸಸ್ಪೆನ್ಷನ್. ಯಾವುದೇ ರೀತಿ ನಿಮಗೆ ಹಳ್ಳ ಕೊಳ್ಳಗಳಲ್ಲಿ ನಿಮಗೆ ಗಾಡಿ ಇಳಿದಾಗ ಯಾವುದೇ ರೀತಿ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ, ಅಷ್ಟು ಸ್ಮೂತ್ ಆಗಿರುವಂತಹ ಸಸ್ಪೆನ್ಷನ್ಸ್ ನ ಈ ಒಂದು ಬೈಕ್ ಅಲ್ಲಿ ಇನ್ಸ್ಟಾಲ್ ಮಾಡಿರುವಂತದ್ದು. ಬ್ಯಾಕ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ 230 mm ಇರುವಂತಹ ಡಿಸ್ಕ್ ಬ್ರೇಕ್ ನ ಇನ್ಸ್ಟಾಲ್ ಮಾಡಿರುವಂತದ್ದು. ಅದ್ರ ಜೊತೆಗೆ ಸಿಂಗಲ್ ಪಿಸ್ಟನ್ ಫ್ಲೋಟಿಂಗ್ ಕ್ಯಾಲಿಪರ್ ನು ಕೂಡ ಇನ್ಸ್ಟಾಲ್ ಮಾಡಿರುವಂತದ್ದು ಬ್ರೇಕಿಂಗ್ ಸಿಸ್ಟಮ್ ನಲ್ಲಿ. ಹಾಗೆ ಹಿಂದೆಗಡೆ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 150/60 17 ಇಂಚಸ್ ಅಷ್ಟು ಇರುವಂತಹ ಟೈರ್ ನ ಇನ್ಸ್ಟಾಲ್ ಮಾಡಿರುವಂತದ್ದು. ಸೊ ಹಾಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಅಲಾಯ್ ವೀಲ್ಸ್ ಮೇಲೆ ಯೆಲ್ಲೋ ಕಲರ್ ಡಿಸೈನ್ ಕೂಡ ಹಾಕಿರುವಂತದ್ದು, ತುಂಬಾನೇ ಅಟ್ರಾಕ್ಟಿವ್ ಆಗಿರುವಂತದ್ದು. ಮತ್ತೆ ನಿಮಗೆ ಅಲಾಯ್ ವೀಲ್ ಕೂಡ ತುಂಬಾನೇ ಡಿಸೈನ್ ಫುಲ್ ಆಗಿ ಇನ್ಸ್ಟಾಲ್ ಮಾಡಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. MRF ಕಂಪನಿ ಟೈರ್ಸ್ ನ ಇನ್ಸ್ಟಾಲ್ ಮಾಡಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಹಾಗೆ ಟೈರ್ ನ ನೋಡ್ತಿರ್ಬೋದು ಪ್ರಾಪರ್ ರೇಸಿಂಗ್ ಟೈರ್ಸ್ ಹೇಗಿರುತ್ತೆ ಹಾಗೆ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ಅಲ್ಲಿ ನಮಗೆ.
ಈ ಬೈಕ್ ಇವಿ ಬೈಕ್ ಆಗಿರೋದ್ರಿಂದ ನಮಗೆ ಇಂಜಿನ್ ಮತ್ತೆ ಫ್ಯೂಲ್ ಅನ್ನೋ ಕಾನ್ಸೆಪ್ಟ್ ಇರೋದಿಲ್ಲ, ಬದಲಾಗಿ ಮೋಟರ್ ಮತ್ತೆ ಬ್ಯಾಟ್ರಿನ ಕೊಟ್ಟಿರ್ತಾರೆ. ಸೊ ಈ ಬೈಕ್ದು ಮೋಟರ್ ಟೈಪ್ ನ ನೋಡೋದಾದ್ರೆ ಪರ್ಮನೆಂಟ್ ಮ್ಯಾಗ್ನೆಟ್ ಎಸಿ ಮೋಟಾರ್ ಅನ್ನೋ ಮೋಟರ್ನ ಕೊಟ್ಟಿರ್ತಾರೆ. ಹಾಗೆ ಬ್ಯಾಟ್ರಿ ಟೈಪ್ ನ ನೋಡೋದಾದ್ರೆ ಲಿಥಿಯಂ ಅಯಾನ್ ಅನ್ನೋ ಬ್ಯಾಟ್ರಿನ ಕೊಟ್ಟಿರ್ತಾರೆ. ಈ ಬೈಕಲ್ಲಿ ನಿಮಗೆ ಎರಡು ವೇರಿಯಂಟ್ಸ್ ನೋಡೋದಕ್ಕೆ ಸಿಗುತ್ತೆ. ಒಂದು ಸೂಪರ್ ಸ್ಟ್ರೀಟ್ ಮತ್ತೆ ಸೂಪರ್ ಸ್ಟ್ರೀಟ್ ರೀಕಾನ್. ಸೂಪರ್ ಸ್ಟ್ರೀಟ್ ಅನ್ನೋದು ನಿಮಗೆ ಬೇಸ್ ವೇರಿಯಂಟ್ ಆಗಿರುತ್ತೆ. ಸೂಪರ್ ಸ್ಟ್ರೀಟ್ ರೀಕಾನ್ ಅನ್ನೋದು ನಿಮಗೆ ಟಾಪ್ ವೇರಿಯಂಟ್ ಆಗಿರುತ್ತೆ. ಎರಡರಲ್ಲೂ ನಿಮಗೆ ಮೇಜರ್ ಚೇಂಜಸ್ ಇರೋದಿಲ್ಲ. ಸೊ ಬದಲಾಗಿ ಕೆಲವೊಂದಷ್ಟೇ ನಿಮಗೆ ಫೀಚರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ನಿಮಗೆ ಸೂಪರ್ ಸ್ಟ್ರೀಟ್ ವೇರಿಯಂಟ್ ನಲ್ಲಿ ನಿಮಗೆ ಎನರ್ಜಿ ಕೆಪಾಸಿಟಿನ ನೋಡೋದಾದ್ರೆ 7.1 ಕಿಲೋವ್ಯಾಟ್ ಅಷ್ಟಾಗಿರುತ್ತೆ. ಸೂಪರ್ ಸ್ಟ್ರೀಟ್ ರೀಕಾನ್ ಅಲ್ಲಿ ನಿಮಗೆ 10.3 ಕಿಲೋವ್ಯಾಟ್ ಅಷ್ಟಾಗಿರುತ್ತೆ. ಹಾಗೆ ಈ ಒಂದು ಬೈಕ್ದು ಪೀಕ್ ಪವರ್ ಅಂದ್ರೆ BHP ನ ನೋಡೋದಾದ್ರೆ 27 ಕಿಲೋವ್ಯಾಟ್ ಅಷ್ಟಾಗಿರುತ್ತೆ ಸೂಪರ್ ಸ್ಟ್ರೀಟ್ ವೇರಿಯಂಟ್ ನಲ್ಲಿ. ಸೂಪರ್ ಸ್ಟ್ರೀಟ್ ರೀಕಾನ್ ಅಲ್ಲಿ ನಿಮಗೆ 30 ಕಿಲೋವ್ಯಾಟ್ ಅಷ್ಟಾಗಿರುತ್ತೆ. ಹಾಗೆ ಟಾರ್ಕ್ ನ ನೋಡೋದಾದ್ರೆ ಸೂಪರ್ ಸ್ಟ್ರೀಟ್ ಅಲ್ಲಿ ನಿಮಗೆ 90 NM ಅಷ್ಟಾಗಿರುತ್ತೆ. ಸೂಪರ್ ಸ್ಟ್ರೀಟ್ ರೀಕಾನ್ ಅಲ್ಲಿ ನಿಮಗೆ 100 NM ಅಷ್ಟು ಆಗಿರುವಂತದ್ದು. ಹಾಗೆ ಟಾಪ್ ಸ್ಪೀಡ್ ಬಂದು ಈ ಒಂದು ಬೈಕ್ ಅಲ್ಲಿ ನಿಮಗೆ ಎರಡು ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುವಂತದ್ದು, ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಸೊ ಬದಲಾಗಿ ನಿಮಗೆ ಬ್ಯಾಟ್ರಿ ಕೆಪಾಸಿಟಿಯಲ್ಲಿ ಅಷ್ಟೇ ನಿಮಗೆ ಚೇಂಜಸ್ ಇರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಸೊ ಟಾಪ್ ಸ್ಪೀಡ್ ಬಂದು ಈ ಒಂದು ಬೈಕ್ ಅಲ್ಲಿ ನಿಮಗೆ 155 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗುವಂತದ್ದು ಈ ಒಂದು ಬೈಕ್. ಸೊ ಅದಕ್ಕೆ ಇದನ್ನ ನಾವು ಜೆಟ್ಗೆ ಅವರು ಕಂಪ್ಯಾರಿಸನ್ ಮಾಡಿ ಈ ಬೈಕ್ ನ ಲಾಂಚ್ ಮಾಡಿರುವಂತದ್ದು. ಹಾಗೆ ನಿಮಗೆ ಎರಡು ವೇರಿಯಂಟ್ಸ್ ನಲ್ಲಿ ನಿಮಗೆ ಮೂರು ರೈಡಿಂಗ್ ಮೋಡ್ಸ್ ನ ಇರುವಂತದ್ದು. ಯಾವ್ದು ಅಂತ ನೋಡೋದಾದ್ರೆ ಗ್ಲೈಡ್ ಮೋಡ್, ಕಾಂಬ್ಯಾಟ್ ಮೋಡ್ ಮತ್ತೆ ಬ್ಯಾಲಿಸ್ಟಿಕ್ ಅನ್ನೋ ಮೂರು ಮೋಡ್ಸ್ ನ ಈ ಒಂದು ಬೈಕ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ನೀವು ಸಿಚುಯೇಷನ್ ಗೆ ತಕ್ಕ ಹಾಗೆ ಅದನ್ನ ನೀವು ಎನೇಬಲ್ ಮಾಡ್ಕೊಂಡು ಓಡಿಸಬಹುದಾಗಿರುತ್ತೆ. ಹಾಗೆ ನೀವು ಮೋಡ್ಸ್ ನ ಹೇಗೆ ಸೆಲೆಕ್ಟ್ ಮಾಡ್ಕೊಂತೀರಾ ಅದ್ರ ಮೇಲೆ ನೀವು ಎಷ್ಟು ದೂರ ಹೋಗಬಹುದಾಗಿರುತ್ತೆ ಅನ್ನೋದನ್ನ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಗ್ಲೈಡ್ ಮೋಡ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೂಪರ್ ಸ್ಟ್ರೀಟ್ ವೇರಿಯಂಟ್ ನಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ 183 ಕಿಲೋಮೀಟರ್ ಅಷ್ಟು ದೂರ ಹೋಗಬಹುದಾಗಿರುತ್ತೆ ಒಂದು ಚಾರ್ಜ್ ನಲ್ಲಿ. ಅದೇ ನೀವು ಸೂಪರ್ ಸ್ಟ್ರೀಟ್ ರೀಕಾನ್ ಅಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ 266 ಕಿಲೋಮೀಟರ್ ಅಷ್ಟು ದೂರ ಹೋಗಬಹುದಾಗಿರುತ್ತೆ. ಅದೇ ನೀವು ಕಾಂಬ್ಯಾಟ್ ಮೋಡ್ ಅಲ್ಲಿ ನೀವು ಸೂಪರ್ ಸ್ಟ್ರೀಟ್ ವೇರಿಯಂಟ್ ನ ಬೈಕ್ ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 144 ಕಿಲೋಮೀಟರ್ ಅಷ್ಟು ದೂರ ಒಂದು ಸಿಂಗಲ್ ಚಾರ್ಜ್ ನಲ್ಲಿ ಹೋಗಬಹುದಾಗಿರುತ್ತೆ. ಅದೇ ನೀವು ಸೂಪರ್ ಸ್ಟ್ರೀಟ್ ರೀಕಾನ್ ವೇರಿಯಂಟ್ ನಲ್ಲಿ 209 ಕಿಲೋಮೀಟರ್ ಅಷ್ಟು ದೂರ ಹೋಗಬಹುದಾಗಿರುತ್ತೆ. ಹಾಗೆ ನೀವು ಬ್ಯಾಲಿಸ್ಟಿಕ್ ಅಂದ್ರೆ ಇದು ಟಾಪ್ ಮೋಡ್ ಆಗಿರುತ್ತೆ, ಅಂದ್ರೆ ತುಂಬಾ ಸ್ಪೀಡ್ ಹೋಗೋದಾಗಿರುತ್ತೆ. ಸೊ ಇದರಲ್ಲಿ ನೀವು ಸೂಪರ್ ಸ್ಟ್ರೀಟ್ ವೇರಿಯಂಟ್ ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 128 ಕಿಲೋಮೀಟರ್ ಅಷ್ಟು ದೂರ ಹೋಗಬಹುದಾಗಿರುತ್ತೆ. ಅದೇ ನೀವು ಸೂಪರ್ ಸ್ಟ್ರೀಟ್ ರೀಕಾನ್ ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 186 ಕಿಲೋಮೀಟರ್ ಅಷ್ಟು ಸ್ಪೀಡ್ ಅಲ್ಲಿ ಹೋಗಬಹುದಾಗಿರುತ್ತೆ, ಅಥವಾ 186 ಕಿಲೋಮೀಟರ್ ಅಷ್ಟು ದೂರ ಹೋಗಬಹುದಾಗಿರುತ್ತೆ ಈ ಒಂದು ಬ್ಯಾಲಿಸ್ಟಿಕ್ ಅನ್ನೋ ಮೋಡ್ ನಲ್ಲಿ. ಸೊ ಹೀಗೆ ನೀವು ಯಾವ ಮೋಡ್ಸ್ ನ ಸೆಲೆಕ್ಟ್ ಮಾಡ್ಕೊಂತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಮಾಡಬೇಕಾಗುತ್ತೆ ಅಥವಾ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಎಷ್ಟು ದೂರ ಹೋಗುತ್ತೆ ಅನ್ನೋದನ್ನ ಈ ಒಂದು ಬೈಕ್. ಈ ಬೈಕ್ ನ ವಾರಂಟಿನ ನೋಡೋದಾದ್ರೆ 3 ವರ್ಷ ಅಥವಾ 30,000 ಕಿಲೋಮೀಟರ್ ಎರಡು ವೇರಿಯಂಟ್ಸ್ ಗೆ ಸಿಮಿಲರ್ ಆಗಿರುವಂತದ್ದು, ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಹಾಗೆ ಈ ಬೈಕ್ ಇವಿ ಬೈಕ್ ಆಗಿರೋದ್ರಿಂದ ನಾವು ಬ್ಯಾಟರಿ ವಾರಂಟಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರುತ್ತೆ. ಸೊ ಬ್ಯಾಟರಿ ವಾರಂಟಿನ ನೋಡೋದಾದ್ರೆ ಸೂಪರ್ ಸ್ಟ್ರೀಟ್ ಅನ್ನೋ ವೇರಿಯಂಟ್ ನಲ್ಲಿ ನಮಗೆ 3 ವರ್ಷ ಅಥವಾ 60,000 ಕಿಲೋಮೀಟರ್ ಬೈ ಡಿಫಾಲ್ಟ್ ಕಂಪನಿ ಕಡೆಯಿಂದನೇ ಕೊಟ್ಟಿರುವಂತದ್ದು. ಹಾಗೆ ಸೂಪರ್ ಸ್ಟ್ರೀಟ್ ರೀಕಾನ್ ಅನ್ನೋ ವೇರಿಯಂಟ್ ನಲ್ಲಿ 5 ವರ್ಷ ಅಥವಾ 1 ಲಕ್ಷ ಕಿಲೋಮೀಟರ್ ಅಷ್ಟು ದೂರ ನಮಗೆ ವಾರಂಟಿನ ಬ್ಯಾಟರಿಗೆ ಕೊಟ್ಟಿರುವಂತದ್ದು. ಹಾಗೆ ನಮಗೆ ಆಪ್ಷನಲ್ ಸಹ ಇರುವಂತದ್ದು, ಅಂದ್ರೆ ಅಡಿಷನಲ್ ಆಗಿ ತಗೋಬಹುದಾಗಿರುವಂತದ್ದು ಸೂಪರ್ ಸ್ಟ್ರೀಟ್ ಅನ್ನೋ ವೇರಿಯಂಟ್ ನಲ್ಲಿ 5 ವರ್ಷ ಅಥವಾ 1 ಲಕ್ಷ ಕಿಲೋಮೀಟರ್ ಅಷ್ಟು ದೂರ ನಾವು ಆಪ್ಷನಲ್ ಆಗಿ ತಗೋಬಹುದಾಗಿರುತ್ತೆ. ಹಾಗೆ ನಾವು ಸೂಪರ್ ಸ್ಟ್ರೀಟ್ ರೀಕಾನ್ ಅನ್ನೋ ವೇರಿಯಂಟ್ ನಲ್ಲಿ 8 ವರ್ಷ ಅಥವಾ 8 ಲಕ್ಷ ಕಿಲೋಮೀಟರ್ ಅಷ್ಟು ದೂರ ಅಡಿಷನಲ್ ಆಗಿ ತಗೋಬಹುದಾಗಿರುತ್ತೆ. ಇದು ಇವಿ ಬೈಕ್ ಆಗಿರೋದ್ರಿಂದ ನಾವು ಚಾರ್ಜಿಂಗ್ ಟೈಮ್ ಕೂಡ ನಾವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ಎರಡು ವೇರಿಯಂಟ್ಸ್ ನಲ್ಲಿ ನಮಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಸೂಪರ್ ಸ್ಟ್ರೀಟ್ ಅಲ್ಲಿ ಸ್ಟ್ಯಾಂಡರ್ಡ್ ಚಾರ್ಜರ್ ಅಂತ ಬರುತ್ತೆ. ಸೊ ಸ್ಟ್ಯಾಂಡರ್ಡ್ ಚಾರ್ಜಿಂಗ್ ಟೈಮ್ ಬಂದು ನಿಮಗೆ 20 ರಿಂದ 80% 3 ಅವರ್ ಆಗುವಂತದ್ದು. ಹಾಗೆ ಸೂಪರ್ ಸ್ಟ್ರೀಟ್ ರೀಕಾನ್ ಅಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಚಾರ್ಜಿಂಗ್ ಟೈಮ್ ಬಂದು 20 ರಿಂದ 80% ನಿಮಗೆ 5 ಅವರ್ ತಗೊಳ್ಳುವಂತದ್ದು. ಸೊ ಡಿಫರೆನ್ಸ್ ನ ನೋಡ್ತಿರ್ಬೋದು ನಿಮಗೆ. ಸ್ಟ್ರೀಟ್ ವೇರಿಯಂಟ್ ನಲ್ಲಿ ನಿಮಗೆ 3 ಅವರ್ ಆಗುವಂತದ್ದು, ಅದೇ ನಿಮಗೆ ಸೂಪರ್ ಸ್ಟ್ರೀಟ್ ರೀಕಾನ್ ಅನ್ನೋ ವೇರಿಯಂಟ್ ನಲ್ಲಿ 5 ಅವರ್ ಆಗುವಂತದ್ದು 80% ಗೆ. ಹಾಗೆ ನಿಮಗೆ ಇದರಲ್ಲಿ ಬೂಸ್ಟ್ ಚಾರ್ಜರ್ ಅನ್ನೋ ಆಪ್ಷನ್ ಕೂಡ ಕೊಟ್ಟಿರುವಂತದ್ದು. ಸೊ ನಿಮಗೆ ಸ್ಟ್ರೀಟ್ ವೇರಿಯಂಟ್ ನಲ್ಲಿ ಬೂಸ್ಟ್ ಚಾರ್ಜರ್ ಅಲ್ಲಿ ಚಾರ್ಜ್ ಮಾಡ್ತು ಅಂತ ಹೇಳಿದ್ರೆ 20 ರಿಂದ 80% 1.5 ಅವರ್ ಗೆ ಆಗುವಂತದ್ದು. ಅದೇ ನೀವು ಸೂಪರ್ ಸ್ಟ್ರೀಟ್ ರೀಕಾನ್ ಅನ್ನೋ ವೇರಿಯಂಟ್ ಗೆ ಚಾರ್ಜ್ ಮಾಡ್ತು ಅಂತ ಹೇಳಿದ್ರೆ ಬೂಸ್ಟ್ ಚಾರ್ಜರ್ ನಲ್ಲಿ 20 ರಿಂದ 80% 2.5 ಅವರ್ಸ್ ನಲ್ಲಿ ಆಗುವಂತದ್ದು. ಸೊ ಇದೇ ಇದ್ರದ್ದು ನೀವು ಚಾರ್ಜಿಂಗ್ ಸ್ಪೀಡ್ ನ ಡಿಫರೆನ್ಸ್ ನ ನೋಡಬಹುದಾಗಿರುವಂತದ್ದು ಎರಡು ವೇರಿಯಂಟ್ಸ್ ನಲ್ಲಿ. ಈ ಬೈಕ್ ನಲ್ಲಿ ನಮಗೆ 5 ಇಂಚಸ್ ನ TFT ಡಿಸ್ಪ್ಲೇ ಇರುವಂತಹ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ನ ಕೊಟ್ಟಿರುವಂತದ್ದು. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಮುಖಾಂತರನೇ ಇರುವಂತದ್ದು. ಸೊ ನೋಡ್ತಿರ್ಬೋದು, ಕೀ ಆನ್ ಮಾಡಿದ ತಕ್ಷಣ F77 ಸೂಪರ್ ಸ್ಟ್ರೀಟ್ ಗೋ ಬ್ಯಾಲಿಸ್ಟಿಕ್ ಅನ್ನೋ ಬ್ಯಾಡ್ಜಿಂಗ್ ಕೂಡ ಬರುವಂತದ್ದು. ಸೊ ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಮುಖಾಂತರನೇ ಇರುವಂತದ್ದು, ಯಾವುದೇ ರೀತಿ ಅನಲಾಗ್ ಸಿಸ್ಟಮ್ ಇರೋದಿಲ್ಲ. ಸೊ ಇದು ಇವಿ ಆಗಿರೋದ್ರಿಂದ ನಿಮಗೆ ಇದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ನೀವು ಇದರಲ್ಲೇ ಸೇವ್ ಮಾಡಬಹುದಾಗಿರುತ್ತೆ. ಹಾಗೆ ಮ್ಯಾಪ್ಸ್ ಕೂಡ ಇದರಲ್ಲಿ ನಾವು ಆಕ್ಸೆಸ್ ಮಾಡಬಹುದಾಗಿರುತ್ತೆ.
ಹಾಗೆ ಈ ಒಂದು ಸಿಸ್ಟಮ್ ನ ನೀವು ಆಪರೇಟ್ ಮಾಡೋದಕ್ಕೆ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಕೀಸ್ ನ ಕೊಟ್ಟಿರ್ತಾರೆ, ಅಂದ್ರೆ ಜಾಯ್ಸ್ಟಿಕ್ ತರ ಇರುವಂತದ್ದು. ಸೊ ನೋಡ್ತಿರ್ಬೋದು, ಈ ನಿಮ್ಗೆ ಕೀಸ್ ಇಂದ ಆ ಒಂದು ನಿಮ್ಗೆ ಸಿಸ್ಟಮ್ ನ ನೀವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಮ್ಗೆ ಇದರಲ್ಲಿ ಇರುವಂತದ್ದು. ಸೊ ಆಗ್ಲೇ ಹೇಳ್ದಾಗೆ ಡಾಕ್ಯುಮೆಂಟ್ಸ್ ಅಥವಾ ನೀವು ಮ್ಯಾಪ್ಸ್ ನು ಕೂಡ ಆಕ್ಸೆಸ್ ಮಾಡಬಹುದಾಗಿರುತ್ತೆ, ಫೋನ್ ಕೂಡ ಕನೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ನೋಡ್ತಿರ್ಬೋದು, ನೀವು ಟ್ರ್ಯಾಕಿಂಗ್ ಮೋಡ್ ನು ಕೂಡ ಹಾಕೊಬಹುದಾಗಿರುತ್ತೆ, ಹಾಗೆ ನೀವು ಬ್ರೈಟ್ನೆಸ್ ನು ಕೂಡ ಇನ್ಕ್ರೀಸ್ ಮಾಡಬಹುದಾಗಿರುತ್ತೆ, ಹಾಗೆ ಸೌಂಡ್ ಕೂಡ ಬರುವಂತದ್ದು ಈ ಒಂದು ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ ನಲ್ಲಿ, ಅದು ಕೂಡ ನೀವು ವಾಲ್ಯೂಮ್ ನ ಅಡ್ಜಸ್ಟ್ ಮಾಡಬಹುದಾಗಿರುತ್ತೆ. ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಮುಖಾಂತರನೇ ಕೊಟ್ಟಿರುವಂತದ್ದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ಕೀನ ಆಫ್ ಮಾಡ್ತಿದ್ರೆ ನಮಗೆ ಈ ಒಂದು ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ ಅಲ್ಲಿ ನೋಡ್ತಿರ್ಬೋದು, ಅಲ್ಟ್ರಾ ವೈಲೆಟ್ ಅನ್ನೋ ಬ್ಯಾಡ್ಜಿಂಗ್ ಕೂಡ ಬರುವಂತದ್ದು, ಅದು ಕೂಡ ನಿಮಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ನನಗೆ. ಹಾಗೆ ನಿಮಗೆ ಕೀ ಪ್ಲೇಸ್ಮೆಂಟ್ ಈ ಒಂದು ಬೈಕ್ ಅಲ್ಲಿ ಇಲ್ಲ ಆಗಿರುವಂತದ್ದು. ನೆಕ್ಸ್ಟ್ ಚಾರ್ಜಿಂಗ್ ಪಾಯಿಂಟ್ ನ ನೋಡೋದಾದ್ರೆ ಈ ಒಂದು ಬೈಕ್ ನಲ್ಲಿ ಸೇಮ್ ಫ್ಯೂಯಲ್ ಟ್ಯಾಂಕ್ ಅಲ್ಲಿ ನಿಮಗೆ ಎಲ್ಲಿ ಸ್ಪೇಸ್ ಇರುತ್ತೆ ಅದೇ ರೀತಿ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರುವಂತದ್ದು. ಸೊ ಎರಡೂ ಚಾರ್ಜಿಂಗ್ ವೈರ್ ಅಂದ್ರೆ ಬೂಸ್ಟ್ ಮತ್ತೆ ಸ್ಟ್ಯಾಂಡರ್ಡ್ ಚಾರ್ಜಿಂಗ್ ವೈರ್ದು ಪ್ಲೇಸ್ ಇಲ್ಲೇ ಆಗಿರುವಂತದ್ದು ಈ ಒಂದು ಬೈಕ್ ನಲ್ಲಿ ನಮಗೆ. ಈ ಬೈಕ್ ಅಲ್ಲಿ ಬಂದಿರುವಂತಹ ಸ್ವಿಚಸ್ ನ ನೋಡ್ತಿರ್ಬೋದು, ತುಂಬಾನೇ ಪ್ರೀಮಿಯಂ ಆಗಿರುವಂತದ್ದು. ಹೈ ಬೀಮು, ಲೋ ಬೀಮು, ಹಜಾರ್ಡ್ ಸ್ವಿಚ್, ಮತ್ತೆ ಇಲ್ಲಿ ಕೊಟ್ಟಿರುವಂತಹ ಜಾಯ್ ಸ್ಟಿಕ್, ನೀವು ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಪ್ರತಿಯೊಂದು ಸ್ವಿಚಸ್ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿರುವಂತದ್ದು. ಸೊ ಹಾಗೆ ಇಂಡಿಕೇಟರ್ ಸ್ವಿಚ್ ನು ಕೂಡ ನೋಡ್ತಿರ್ಬೋದು, ಹಾರ್ನ್ ಸ್ವಿಚ್, ಮತ್ತೆ ರೈಟ್ ಸೈಡ್ ಅಲ್ಲಿ ಇಗ್ನಿಷನ್ ಸ್ವಿಚ್. ಸೊ ಇದೆಲ್ಲ ನಿಮಗೆ ತುಂಬಾನೇ ಪ್ರೀಮಿಯಂ ಆಗಿ ಇರುವಂತದ್ದು, ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ. ಈ ಬೈಕ್ ನ ಮತ್ತೊಂದು ಅಡ್ವಾಂಟೇಜ್ ನ ನೋಡೋದಾದ್ರೆ ನಮಗೆ ಅಡ್ಜಸ್ಟಬಲ್ ಬ್ರೇಕಿಂಗ್ ಲೀವರ್ಸ್ ನ ಕೊಟ್ಟಿರುವಂತದ್ದು. ಸೊ ಇಲ್ಲಿರುವಂತಹ ಸ್ವಿಚ್ ಮುಖಾಂತರ ನಾವು ನಮ್ಮ ಬ್ರೇಕಿಂಗ್ ಸಿಸ್ಟಮ್ ನ ಅಥವಾ ಬ್ರೇಕಿಂಗ್ ಲೀವರ್ ನ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಎಷ್ಟಕ್ಕೆ ಬೇಕಾಗುತ್ತೆ ಅಷ್ಟಕ್ಕೆ ಮಾತ್ರ ಇಟ್ಕೊಂಡು ಓಡಿಸಬಹುದಾಗಿರುತ್ತೆ. ಸೊ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಹಾಗೆ ಕೀ ಪ್ಲೇಸ್ಮೆಂಟ್ ನಮಗೆ ಇಲ್ಲಾಗಿರುವಂತದ್ದು, ನಾವು ಇಲ್ಲಿ ಚಾರ್ಜ್ ಮಾಡಬಹುದಾಗಿರುತ್ತೆ. ಸೇಮ್ ಫ್ಯೂಯಲ್ ಟ್ಯಾಂಕ್ ಹೇಗೆ ಡಿಸೈನ್ ಮಾಡಿರ್ತಾರೆ ಅದೇ ರೀತಿ ಈ ಒಂದು ಬೈಕ್ ನ ನಮಗೆ ಡಿಸೈನ್ ಮಾಡಿ ಕೊಟ್ಟಿರುವಂತದ್ದು ಅಂತಾನೆ ಹೇಳ್ಬೋದು. ಸೊ ಎಲ್ಲ ಮಿಕ್ಸ್ಡ್ ಕಲರ್ಸ್ ಇರೋದ್ರಿಂದ ನಮಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಅದು ಕೂಡ ಗ್ಲಾಸಿ ಫಿನಿಶ್ ಕೊಟ್ಟಿರೋದ್ರಿಂದ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಬೈಕ್ ಅಲ್ಲಿ ಇರುವಂತಹ ಸೀಟ್ಸ್ ನ ನೋಡ್ತಿರ್ಬೋದು, ಇದು ನಿಮಗೆ ಸ್ಪ್ಲಿಟೆಡ್ ಸೀಟ್ಸ್ ಮುಖಾಂತರ ಬಂದಿರುತ್ತೆ. ಸೊ ಪ್ರಾಪರ್ ರೇಸಿಂಗ್ ಸೀಟ್ಸ್ ಹೇಗಿರುತ್ತೆ ಅದೇ ರೀತಿ ಡಿಸೈನ್ ಮಾಡಿರುವಂತದ್ದು, ತುಂಬಾನೇ ಕಂಫರ್ಟಬಲ್ ಆಗಿತ್ತು, ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ ಪಿಲಿಯನ್ ರೈಡರ್ಗೆ ಮತ್ತೆ ರೈಡರ್ಗೆ. ಹಾಗೆ ಈ ಬೈಕ್ ಅಲ್ಲಿ ನಮಗೆ ಯಾವುದೇ ರೀತಿ ಗ್ರಾಬ್ ರೈಲ್ಸ್ ಇರೋದಿಲ್ಲ, ಬದಲಾಗಿ ಹಿಂದೆಗಡೆ ಸ್ವಲ್ಪ ಸ್ಪೇಸ್ ನ ಕೊಟ್ಟಿರುವಂತದ್ದು. ಹಿಂದೆಗಡೆ ಕುತ್ಕೊಳ್ಳುವಂತಹ ವ್ಯಕ್ತಿ ಅದನ್ನ ಹಿಡ್ಕೊಳ್ಳೋದಿಕ್ಕೆ ಅಥವಾ ಅದರದ್ದು ಸಪೋರ್ಟ್ ನ ತಗೊಳ್ಳೋದಿಕ್ಕೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡ್ತಿರ್ಬೋದು, ಹಿಂದೆಗಡೆ ಇರುವಂತಹ ಟೈಲ್ ಲ್ಯಾಂಪ್ ಕಂಪ್ಲೀಟ್ ಎಲ್ಇಡಿ ಮುಖಾಂತರ ಬಂದಿರುವಂತದ್ದು, ನಿಮಗೆ ಪ್ರಾಪರ್ ಒಂದು ಸ್ಪೋರ್ಟಿ ಲುಕ್ ಅಥವಾ ಒಂದು ರೇಸಿಂಗ್ ಲುಕ್ ಬರೋ ತರಾನೇ ಕೊಟ್ಟಿರುವಂತದ್ದು. ಇಲ್ಲಿ ನಿಮಗೆ F77 ಅನ್ನೋ ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು, ತುಂಬಾನೇ ಅಟ್ರಾಕ್ಟಿವ್ ಆಗಿ ಇರುವಂತದ್ದು. ಹಾಗೆ ಹಿಂದೆಗಡೆ ಸೆಕ್ಷನ್ ಅಲ್ಲಿ ಇರುವಂತಹ ಎಲ್ಇಡಿ ಲೈಟ್ಸ್ ನೋಡ್ತಿರ್ಬೋದು ನೀವು, ಅದು ಕೂಡ ಶಾರ್ಪ್ ಎಡ್ಜಸ್ ಮುಖಾಂತರನೇ ಕೊಟ್ಟಿರುವಂತದ್ದು. ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಇಲ್ಲಿ ಆಗುವಂತದ್ದು. ಈ ಬೈಕ್ ಅಲ್ಲಿ ನಮಗೆ ಡಬಲ್ ಸ್ಟ್ಯಾಂಡ್ ಬರೋದಿಲ್ಲ, ಬದಲಾಗಿ ಸಿಂಗಲ್ ಸ್ಟ್ಯಾಂಡ್ ಅಷ್ಟೇ ಬರುವಂತದ್ದು ನೋಡ್ತಿರ್ಬೋದು ನಿಮಗೆ. ಅದು ಕೂಡ ನಿಮಗೆ ಒಂದು ಸ್ಟೈಲಿಶ್ ಆಗಿ ಕೊಟ್ಟಿರುವಂತದ್ದು. ನೆಕ್ಸ್ಟ್ ನಿಮಗೆ ರೈಡರ್ದು ಫುಟ್ ರೆಸ್ಟ್ ನ ನೋಡ್ತಿರ್ಬೋದು, ನಿಮಗೆ ಪ್ರಾಪರ್ ಪ್ಲೇಸ್ಮೆಂಟ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ನೀವು ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಹಿಂದೆಗಡೆ ಕುತ್ಕೊಳ್ಳುವಂತಹ ಪಿಲಿಯನ್ ರೈಡರ್ಗೂ ಕೂಡ ಸಿಮಿಲರ್ ಆಗಿರುವಂತಹ ಫುಟ್ ರೆಸ್ಟ್ ನ ಕೊಟ್ಟಿರುವಂತದ್ದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಅದು ಕೂಡ ವಿತ್ ಪ್ರೀಮಿಯಂ ಲುಕ್ ನಲ್ಲಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸ್ಯಾರಿ ಗಾರ್ಡ್ ಕೂಡ ನಿಮಗೆ ಬೈ ಡಿಫಾಲ್ಟ್ ಬೈಕ್ ಜೊತೆಗೆ ಬರುವಂತದ್ದು ಈ ಒಂದು ಬೈಕ್ ನಲ್ಲಿ. ಅದು ಕೂಡ ನಿಮಗೆ ಸ್ಪ್ಲಿಟೆಡ್ ಡಿಸೈನ್ ನಲ್ಲಿ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುವಂತದ್ದು. ಮತ್ತೆ ನಿಮಗೆ ಚೈನ್ ಸ್ಪ್ರಾಕೆಟ್, ಈ ಬೈಕ್ ಅಲ್ಲಿ ನಿಮಗೆ ಯಾವುದೇ ರೀತಿ ಬೆಲ್ಟ್ ಇರೋದಿಲ್ಲ, ಚೈನ್ ಕೊಟ್ಟಿರ್ತಾರೆ. ಸೊ ಆ ಒಂದು ಚೈನ್ ಸ್ಪ್ರಾಕೆಟ್ ಗೆ ಕವರ್ ಆಗುವಂತಹ ಒಂದು ಗಾರ್ಡ್ ನು ಕೂಡ ಈ ಒಂದು ಬೈಕ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನಲ್ಲಿ ಎರ್ಗೊನಾಮಿಕ್ಸ್ ತುಂಬಾನೇ ಅಡ್ವಾನ್ಸ್ಡ್ ಮತ್ತೆ ಪ್ರೀಮಿಯಂ ಡಿಸೈನ್ ಇಂದ ಬಂದಿರುವಂತದ್ದು. ಸೊ ತುಂಬಾನೇ ಚೆನ್ನಾಗಿ ಇಂಜಿನಿಯರ್ಸ್ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಹಿಂದಗಡೆ ಇರುವಂತಹ ಟೈರ್ ಗೆ ಮಡ್ಗಡ್ನು ಕೂಡ ನೋಡ್ತಿರ್ಬೋದು, ಯಾವುದೇ ರೀತಿ ಮಳೆ ಬಂದ್ರೆ ನಮಗೆ ಹಿಂದಗಡೆ ನೀರು ಆರುತ್ತೆ ಅನ್ನೋ ಭಯ ಇರೋದಿಲ್ಲ. ಸೊ ನೋಡ್ತಿರ್ಬೋದು, ಬ್ರೇಕಿಂಗ್ ಲೀವರ್ ಕೂಡ ತುಂಬಾನೇ ಹೈಡ್ರಾಲಿಕ್ ಆಗಿ ಕೊಟ್ಟಿರುವಂತದ್ದು, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಬ್ಯಾಟರಿದು ಪ್ಲೇಸ್ಮೆಂಟ್ ಬಂದು ಇಲ್ಲಿ ಆಗಿರುವಂತದ್ದು. ಸೊ ನಿಮಗೆ ಇಂಜಿನ್ ಎಲ್ಲಿರುತ್ತೆ ನಾರ್ಮಲ್ ಆಗಿ ಬೇರೆ ಗಾಡಿಗಳಲ್ಲಿ, ಅದೇ ಜಾಗದಲ್ಲಿ ನಿಮಗೆ ಈ ಒಂದು ಗಾಡಿಯಲ್ಲಿ ಬ್ಯಾಟರಿನ ಇಟ್ಟಿರುವಂತದ್ದು. ಸೊ ಈ ಒಂದು ಫುಲ್ ಸ್ಪೇಸ್ ಬಂದು ಬ್ಯಾಟರಿ ಕವರ್ ಆಗಿರುವಂತದ್ದು. ಸೊ ಅಲ್ಲಿ ನೋಡ್ತಿರ್ಬೋದು, ನಿಮಗೆ ತುಂಬಾನೇ ಚೆನ್ನಾಗಿ ಡಿಸೈನ್ ಕೂಡ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಬೈಕ್ ನ ಓವರ್ ಆಲ್ ವೆಯ್ಟ್ ನ ನೋಡೋದಾದ್ರೆ ಸೂಪರ್ ಸ್ಟ್ರೀಟ್ ಅನ್ನೋ ವೇರಿಯಂಟ್ 197 ಕೆಜಿ ಆಗಿರುವಂತದ್ದು, ಸೂಪರ್ ಸ್ಟ್ರೀಟ್ ರೀಕಾನ್ ಅನ್ನೋ ವೇರಿಯಂಟ್ 207 ಕೆಜಿ ಆಗಿರುವಂತದ್ದು. ಸೊ ಎರಡು ವೇರಿಯಂಟ್ಸ್ ನಲ್ಲಿ ನಾವು 10 ಕೆಜಿ ಅಷ್ಟು ಡಿಫರೆನ್ಸ್ ನ ನೋಡಬಹುದು, ಬಿಕಾಸ್ ನಮಗೆ ಬ್ಯಾಟರಿ ಕೆಪಾಸಿಟಿ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 160 mm ಅಷ್ಟು ಆಗಿರುತ್ತೆ. ಸೊ ಎರಡು ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುತ್ತೆ, ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. 160 mm ಅಂತಂದ್ರೆ ಒಂದು ಸಾಕಷ್ಟು ಅಂತಾನೆ ಹೇಳ್ಬೋದು ನಮ್ಮ ಬೆಂಗಳೂರಿನ ಕಂಡೀಷನ್ಗೆ. ಸೊ ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಈ ಒಂದು ಬೈಕ್ ನ ಸೀಟ್ ಹೈಟ್ ನ ನೋಡೋದಾದ್ರೆ 800 mm ಅಷ್ಟಾಗಿರುತ್ತೆ. ಸೊ ನನ್ನ ಹೈಟ್ ಬಂದು 6 ಅಡಿ ಆಗಿತ್ತು. ಸೊ ನಾನು ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು. ಸೊ ನನ್ನ ಪ್ರಕಾರ 5.5 ಅಡಿ ಮೇಲಿರುವಂತಹ ಯಾವುದೇ ವ್ಯಕ್ತಿ ಆದ್ರೂ ಆರಾಮಾಗಿ ಈ ಒಂದು ಬೈಕ್ ನ ಓಡಿಸಬಹುದಾಗಿರುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಅಂತಾನೆ ಹೇಳ್ಬೋದು.
ಇಷ್ಟೆಲ್ಲಾ ಫೀಚರ್ಸ್ ನ ಕೊಟ್ಟು ಕಂಪ್ನಿಯವರು ಈ ಬೈಕ್ ನ ಸೇಫ್ಟಿ ಬಗ್ಗೆ ಯೋಚನೆ ಮಾಡದಿರ ಇರ್ತಾರ. ಸೊ ಹೌದು, ಈ ಒಂದು ಬೈಕ್ ಸೇಫ್ಟಿನ ನೋಡೋದಾದ್ರೆ ಇದಕ್ಕೆ ಆದಂತ ಸಪರೇಟ್ ಪ್ರೋಟೋಕಾಲ್ಸ್ ನ ಈ ಒಂದು ಬೈಕ್ ಅಲ್ಲಿ ಇನ್ಸ್ಟಾಲ್ ಮಾಡಿರುವಂತದ್ದು. ಸೊ ಅದು ಯಾವುದು ಅಂತ ನೋಡೋದಾದ್ರೆ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವಿತ್ ಪೇಟೆಂಟೆಡ್ 5 ಲೆವೆಲ್ ಸೇಫ್ಟಿ ಸಿಸ್ಟಮ್. ಯಾವ್ದು ಅಂತ ನೋಡೋದಾದ್ರೆ ಮೆಕ್ಯಾನಿಕಲ್, ಥರ್ಮಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಸಾಫ್ಟ್ವೇರ್ ಪ್ರೊಟೆಕ್ಷನ್. ಸೊ ಈ ಎಲ್ಲಾ ಪ್ರೊಟೆಕ್ಷನ್ ಕೂಡ ಕವರ್ ಮಾಡೋದಕ್ಕೆ ಈ ಒಂದು BMS ಅನ್ನೋ ಒಂದು ಸೇಫ್ಟಿ ಪ್ರೋಟೋಕಾಲ್ ನ ಈ ಒಂದು ಬೈಕ್ ಅಲ್ಲಿ ಇನ್ಸ್ಟಾಲ್ ಮಾಡಿರುವಂತದ್ದು. ಸೊ ಇದು ನಿಮಗೆ ಯಾವುದೇ ರೀತಿ ಬ್ಯಾಟರಿಗೆ ಇಂಪ್ಯಾಕ್ಟ್ ಆಗದೆ ಇರೋ ರೀತಿ, ಹಾಗೆ ಮೋಟರ್ಗೆ ಇಂಪ್ಯಾಕ್ಟ್ ಆಗದೆ ಇರೋ ರೀತಿ ಫಂಕ್ಷನ್ ಮಾಡ್ತಾ ಇರುತ್ತೆ. ಸೊ ಈ ಒಂದು ಒಳ್ಳೆ ಫೀಚರ್ ನ ಈ ಒಂದು ಬೈಕ್ ಅಲ್ಲಿ ಇನ್ಸ್ಟಾಲ್ ಮಾಡಿರೋದಕ್ಕೆ ಕಂಪ್ನಿಯವರಿಗೆ ಥ್ಯಾಂಕ್ಸ್ ಹೇಳಲೇಬೇಕಾಗತ್ತೆ. ಈ ಬೈಕ್ ಅಲ್ಲಿ ಇರುವಂತಹ ಅಡಿಷನಲ್ ಸೇಫ್ಟಿ ಫೀಚರ್ಸ್ ನ ನೋಡ್ತಾ ಹೋಗೋಣ. ಆಟೋ ಡಿಮ್ಮಿಂಗ್ LED ಹೆಡ್ಲೈಟ್ ನ ಕೊಟ್ಟಿರುವಂತದ್ದು, ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿರುವಂತದ್ದು, ಸ್ವಿಚಬಲ್ ABS ನ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ನಲ್ಲಿ, ಹಾಗೆ ಹಿಲ್ ಹೋಲ್ಡ್ ಅಸಿಸ್ಟ್ ಮತ್ತೆ ಡೈನಾಮಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಈ ಎಲ್ಲಾ ಸೇಫ್ಟಿ ಫೀಚರ್ಸ್ ನ ಈ ಒಂದು ಬೈಕ್ ಅಲ್ಲಿ ಇನ್ಸ್ಟಾಲ್ ಮಾಡಿ ಕೊಟ್ಟಿರುವಂತದ್ದು. ಹಾಗೆ ನಮಗೆ ಕೆಲವೊಂದು ಅಡಿಷನಲ್ ಫೀಚರ್ಸ್ ಕೂಡ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಪಾರ್ಕಿಂಗ್ ಅಸಿಸ್ಟ್, ಫೈಂಡ್ ಮೈ F77, ಹಾಗೆ ನಮಗೆ ಚಾರ್ಜಿಂಗ್ ಲಿಮಿಟ್ ನು ಕೂಡ ಮ್ಯಾನುವಲ್ ಆಗಿ ಅಡ್ಜಸ್ಟ್ ಮಾಡ್ಕೋಬಹುದಾಗಿರುವಂತಹ ಒಂದು ಫೀಚರ್ ನ ಈ ಒಂದು ಬೈಕ್ ಅಲ್ಲಿ ಕೊಟ್ಟಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಮೇನ್ ಪಾರ್ಟ್ ಆಗಿರುವಂತಹ ಆನ್ ರೋಡ್ ಪ್ರೈಸ್ ನ ನೋಡೋದಾದ್ರೆ ಈ ಒಂದು ಬೈಕ್ ಅಲ್ಲಿ ನಮಗೆ ಮಲ್ಟಿಪಲ್ ವೇರಿಯಂಟ್ಸ್ ಇರೋದ್ರಿಂದ ನಾನು ನಿಮಗೆ ಎಲ್ಲಾ ಪ್ರೈಸ್ ನು ಹೇಳ್ತಾ ಹೋಗಲ್ಲ. ಬೇಸ್ ಪ್ರೈಸ್ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ನ ಒಂದು ಹೇಳ್ತೀನಿ. ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ. ಸೊ ಬೇಸ್ ಪ್ರೈಸ್ ಅಥವಾ ಬೇಸ್ ವೇರಿಯಂಟ್ ನ ಪ್ರೈಸ್ ನ ನೋಡೋದಾದ್ರೆ 3,46,254 ರೂಪಾಯಿ ಇರುವಂತದ್ದು. ಇದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಆನ್ ರೋಡ್ ಪ್ರೈಸ್ ಆಗಿರುವಂತದ್ದು. ಅದೇ ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ ಎಷ್ಟು ಪ್ರೈಸ್ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ 4,73,500 ರೂಪಾಯಿ ಆಗಿರುವಂತದ್ದು. ಸೊ ಇದ್ರ ಮೇಲೆ ನಿಮಗೆ ಯಾವ ವೇರಿಯಂಟ್ ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ ನೀವು ಟೆಸ್ಟ್ ರೈಡ್ ಮಾಡಿ ಗಾಡಿನ ಬುಕ್ ಮಾಡಿ ತಗೋಬಹುದಾಗಿರುತ್ತೆ. ಹಾಗೆ ನಿಮ್ಗೆ ಮತ್ತೆ ಇನ್ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಈ ಬೈಕಿನ ವಿಚಾರವಾಗಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂತಹ ಟೈಮ್ ಬಂದಿದೆ. ಹಾಗಾಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಟೇಕ್ ಕೇರ್, ಬೈ ಬೈ.